ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಂಜುಳಾ ಪಾಟೀಲ್. ಪಾರ್ಟ್ 5 ವಿಡಿಯೋದಲ್ಲಿ ಜುಲೈ 21 ರಿಂದ ಜುಲೈ 25 ರವರೆಗಿನ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ನೋಡಿದೆವು. ಪಾರ್ಟ್ 6 ವಿಡಿಯೋದಲ್ಲಿ ಜುಲೈ 26 ರಿಂದ ಜುಲೈ 28 ವರೆಗಿನ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ನೋಡೋಣ. ಯಾರಿಗೆಲ್ಲ ಪ್ರಚಲಿತ ಘಟನೆಗಳ ಬಗ್ಗೆ ಆಸಕ್ತಿ ಇದೆ ಅಂತವರೆಲ್ಲ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನನ್ನ ಎಜುಕೇಶನ್ ಬಂದುಬಿಟ್ಟು DLED BSc ಆಗಿದ್ದು ಸೈಕಾಲಜಿ, ಶಿಶುಮನೋವಿಜ್ಞಾನ, ಕನ್ನಡ ಬೋಧನಾ ಶಾಸ್ತ್ರ, ಗಣಿತ. ನಿಮಗೆ ಯಾವ ವಿಷಯದ ಕುರಿತು ವಿಡಿಯೋ ಮಾಡಬೇಕು ಎಂಬುದು ಕಾಮೆಂಟ್ ಮಾಡಿ, ಖಂಡಿತವಾಗಿ ವಿಡಿಯೋ ಮಾಡುತ್ತೇನೆ ಎಂದು ಹೇಳುತ್ತಾ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. 2026 ಜುಲೈ 26 ರ ಪ್ರಚಲಿತ ಘಟನೆಗಳು. ಇತ್ತೀಚೆಗೆ ಡ್ಯೂರ್ಡ್ಯೂ ಪರೀಕ್ಷಿಸಿದ ಕುಶ್ ದೀರ್ಘ ಶ್ರೇಣಿಯ ಮೇಲೆಯಿಂದ ಗಾಳಿಗೆ ಹಾರುವ ಕ್ಷಿಪಣಿ ಹಾರಾಟದ ಸಾಮರ್ಥ್ಯ ಎಷ್ಟು? 400 ಕಿಲೋಮೀಟರ್. ಕರ್ನಾಟಕದ ಮೊದಲ ಸರ್ಕಾರಿ ಇನ್ವಿಟ್ರೋ ಫರ್ಟಿಲೈಸೇಷನ್ (IVF) ಕೇಂದ್ರವನ್ನು ಎಲ್ಲಿ? ಕರ್ನಾಟಕ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ KIMS ಆಸ್ಪತ್ರೆಯಲ್ಲಿ ಸ್ಥಾಪಿಸಲಾಗಿದೆ. ಹುಬ್ಬಳ್ಳಿ. ಅಳಿವಿನಂಚಿನ ಹೆಬ್ಬಕ್ಕಗಳಿಗೆ ಆವಾಸಸ್ಥಾನವಾಗಿರುವ ಸಿರುಗುಪ್ಪ ಪ್ರದೇಶ ಇದು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಬಳ್ಳಾರಿ. ಯಾವ ನಗರದಲ್ಲಿ ದೇಶದ ಮೊದಲ ಆವಿಷ್ಕಾರ, ಸ್ಟಾರ್ಟ್ ಅಪ್ ಮತ್ತು ತಂತ್ರಜ್ಞಾನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲಾಗುತ್ತಿದೆ? ಬೆಂಗಳೂರು. ಅರುಣ ಶಾನುಭೋಗ್ ಪ್ರಕರಣ ಇತ್ತೀಚೆಗೆ ಸುದ್ದಿಯಲ್ಲಿದ್ದು, ಇದು ಯಾವುದಕ್ಕೆ ಸಂಬಂಧಿಸಿದೆ? ದಯಾ ಮರಣ. ಸುದ್ದಿಯಲ್ಲಿರುವ ಇವ ನಮ್ಮವ ಮರ್ಯಾದಾ ಹತ್ಯೆ ನಿಷೇಧ ಮಸೂದೆ 2026 ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಕರ್ನಾಟಕ. ಬಸವಣ್ಣನವರ ವಚನದಿಂದ 14ನೇ ನ್ಯಾನೋ ತಂತ್ರಜ್ಞಾನದ ಅಂತಾರಾಷ್ಟ್ರೀಯ ಸಮ್ಮೇಳನ ಮತ್ತು ಪ್ರದರ್ಶನ ಯಾವ ನಗರದಲ್ಲಿ ನಡೆಯಲಿದೆ? ಬೆಂಗಳೂರು. 2026 ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಯಾರು ಭಾರತಕ್ಕೆ ಮೊದಲ ಪದಕವನ್ನು ತಂದುಕೊಟ್ಟಿದ್ದಾರೆ? ಜಂಡು ಕುಮಾರ್. ಕಂಚು. ಭವ್ಯ ರಾಸಾಯನ ಉಪಕ್ರಮದ ಯೋಜನೆಯ ಭವ್ಯ ರಾಸಾಯನ್ ಸ್ಕೀಮ್ ಅಡಿಯಲ್ಲಿ ಭಾರತದಲ್ಲಿ ಎಷ್ಟು ರಾಸಾಯನಿಕ ಉದ್ಯಾನವನವನ್ನು ಸ್ಥಾಪಿಸಲಾಗುತ್ತದೆ? 3. ಭಾರತದ 45ನೇ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಯಾವುದನ್ನು ಸೇರಿಸಲಾಯಿತು? ಸಾರಾನಾಥ. ಉತ್ತರ ಪ್ರದೇಶ. 2026 ಜುಲೈ 27 ರ ಪ್ರಚಲಿತ ಘಟನೆಗಳು. ಕೇಂದ್ರ ಸರ್ಕಾರ ಪರೀಕ್ಷಾ ಸುಧಾರಣೆಗಾಗಿ ಯಾರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ ರಚಿಸಲಾಯಿತು? ನಂದನ ನೀಲೇಕಣಿ. ದೇಶದ ಮೊದಲ ಹಿಂದಿ ಮಾಧ್ಯಮ ವೈದ್ಯಕೀಯ MBBS ಕಾಲೇಜು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತದೆ? ಮಧ್ಯಪ್ರದೇಶ. ನೌಲ್ ಚಂಡಮಾರುತ ಸುದ್ದಿಯಲ್ಲಿದ್ದು, ಇತ್ತೀಚೆಗೆ ಯಾವ ದೇಶಕ್ಕೆ ಅಪ್ಪಳಿಸಿದೆ? ಚೀನಾ. ಇತ್ತೀಚೆಗೆ ಸುದ್ದಿಯಲ್ಲಿರುವ 123 ಒಪ್ಪಂದ, ನಾಗರಿಕ ಪರಮಾಣು ಸಹಕಾರ ಒಪ್ಪಂದಗಳನ್ನು ಯಾವ ದೇಶಕ್ಕೆ ಸಂಬಂಧಿಸಿದೆ? ಅಮೆರಿಕ. ಸೌದಿ ಅರೇಬಿಯಾ. ಅಂತಾರಾಷ್ಟ್ರೀಯ ಚೆಸ್ ಒಕ್ಕೂಟದ FIDE ಹಂಗಾಮಿ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ವಿಶ್ವನಾಥ್ ಆನಂದ್. ಇತ್ತೀಚೆಗೆ ಮೊಹಮ್ಮದ್ ಶಹಬುದ್ದೀನ್ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇವರು ಯಾವ ದೇಶಕ್ಕೆ ಸಂಬಂಧಿಸಿದ್ದಾರೆ? ಬಾಂಗ್ಲಾದೇಶ. ವಿಶ್ವದ ಮೊದಲ ಸಂಪೂರ್ಣ ಮಹಿಳಾ ನೇತೃತ್ವದ ಅಂತಾರಾಷ್ಟ್ರೀಯ ಮಿಷನ್ ಶಕ್ತಿ ಸ್ಯಾಟ್ ಗೆ ಆಯ್ಕೆಯಾದ 14 ವರ್ಷದ ವಿದ್ಯಾರ್ಥಿನಿ ಯಾರು? ಕಂದುಲ ಜೆಸ್ಸಿ. ಗ್ರಾವಿಟಿ 1 ರಾಕೆಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ ದೇಶ? ಚೀನಾ. ವಿಶ್ವ ಜೂನಿಯರ್ ಕರ್ನಾಟ ಸ್ಕ್ವಾಷ್ ಚಾಂಪಿಯನ್ಶಿಪ್ನಲ್ಲಿ ಚಾಂಪಿಯನ್ ಆದ ಮೊದಲ ಭಾರತೀಯ ಯಾರು? ಅನಾಹತ್ ಸಿಂಗ್. ಸತತ 3 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 3 ಬಾರಿಯೂ ಚಿನ್ನ ಗೆದ್ದ ಭಾರತೀಯ ಮಹಿಳಾ ವೇಟ್ಲಿಫ್ಟರ್ ಯಾರು? ಮೀರಾಬಾಯಿ ಚಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್.